ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ. ರಾತ್ರಿ ಸುರಿದಂತ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ರಾತ್ರಿ ಸುರಿದ ಮಳೆಗಾಗಿರುವಂತ ಸಾಲು ಸಾಲು ಅವಾಂತರಗಳಿದು. ಮನೆಯೊಳಗೆ ನೀರು ನುಗ್ಗಿದೆ. ಜನರು ಹೈರಾಣಾಗಿ ಹೋಗಿದ್ದಾರೆ. ಮನೆಯೊಳಗೆ ನೀರು ನುಗ್ಗಿ ಬಾಣಂತಿಗೆ ಸಂಕಷ್ಟ ಆಗಿದೆ. ಮನೆಯಲ್ಲಿ ನವಜಾತ ಶಿಶುವೊಂದಿಗೆ ಬಾಣಂತಿ ಹೈರಾಣಾಗಿ ಹೋಗಿದ್ದಾರೆ. ದೋರನಹಳ್ಳಿ ಗ್ರಾಮದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ರಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿದೆ. ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮ ಮಗಲಾಪುರ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸಂಪರ್ಕ ಕಡಿತ ಆಗಿದೆ. ನೋಡಿ, ಮಳೆ ಬಂದಿರುವಂತ ರಭಸಕ್ಕೆ ಅಥವಾ ಮಳೆಯ ಅವಾಂತರಕ್ಕೆ ಒಂದು ಕಡೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನೀರೇ ನೀರು, ಎತ್ತ ನೋಡಿದ್ರು ಕೂಡ ನೀರೇ ನೀರು. ಮತ್ತೊಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಮನೆಯೊಳಗೆಲ್ಲ ನೀರು ನುಗ್ಗಿ ಅವಾಂತರ ಆಗಿ ಬಾಣಂತಿ ಮಹಿಳೆಯೊಬ್ಬಳು ತಮ್ಮ ನವಜಾತ ಶಿಶುವಿನೊಂದಿಗೆ ನೀರನ್ನು ಮನೆಯಿಂದ ಹೊರಗಡೆ ಹಾಕ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೆ ಸದ್ದು ಮಾಡಿದ ಹಲಾಲ್ ವಿರುದ್ಧದ ಹೋರಾಟ. ಗಣೇಶ ಹಬ್ಬಕ್ಕೆ ಮತ್ತೆ ಜೋರಾಯಿತು ಹಲಾಲ್ ಕೂಗು. ಹಲಾಲ್ ಮುಕ್ತ ಗಣೇಶ ಹಬ್ಬ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಯಾರು? ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್. ಅನ್ಯ ಕೋಮಿನವರ ಯಾವ ವಸ್ತುವನ್ನು ಕೂಡ ಖರೀದಿಸದಂತೆ ಮನವಿಯನ್ನ ಮಾಡಿದ್ದಾರೆ. ಅನ್ಯ ಕೋಮಿನ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬಾರದು ಅಂತೇಳಿ ಮನವಿ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಹಲಾಲ್ ಮಾಡಿದ್ದು ಅಪವಿತ್ರವಾದದ್ದು ಎಂದು ಕರೆ ಕೊಟ್ಟಿದ್ದಾರೆ. ಗಣೇಶ ಹಬ್ಬ ಬರ್ತಾ ಇದ್ದಂತೆ ಈ ವರ್ಷವೂ ಕೂಡ ಹಲಾಲ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು. ಗೋಭಕ್ಷಕರಿಂದ ಗೋಹಂತಕರಿಂದ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬೇಡಿ, ಅಪವಿತ್ರವಾದ್ದು ಹಲಾಲ್ ಮಾಡಿದ್ದು ಅನ್ನುವಂಥದ್ದು ಇರುತ್ತದೆ. ಯಾರೂ ಕೂಡ ಆ ರೀತಿಯ ಅಪರಾಧವನ್ನ, ತಪ್ಪನ್ನ, ಅಪವಿತ್ರತೆಯನ್ನ ಮಾಡಬಾರದು ಅಂತನ್ನುವಂಥದ್ದು ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶಾಸ್ತ್ರಬದ್ಧವಾದಂಥ ಮಣ್ಣಿನ ಗಣಪತಿಯ ಪೂಜೆಯನ್ನೇ ಮಾಡಬೇಕು. POP ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದ್ದಲ್ಲ, ಅದು ಅಪವಿತ್ರವಾದ್ದು. POP ಗಣಪತಿಯನ್ನು ಉಪಯೋಗಿಸಬಾರದು. ಇನ್ನು ಮೆರವಣಿಗೆಗಳಲ್ಲಿ, ಮಂಟಪಗಳಲ್ಲಿ ಅಶ್ಲೀಲ ಗೀತೆಗಳನ್ನ, ಸಿನಿಮಾ ಗೀತೆಗಳನ್ನ ಹಾಕಬೇಡಿ. ಭಕ್ತಿ ಗೀತೆಗಳನ್ನು ಹಾಕಿ ಗಣೇಶೋತ್ಸವವನ್ನು ಆಚರಣೆ ಮಾಡಿ ಶೋಭೆ ತಗೊಂಬನ್ನಿ ಅಂತನ್ನುವಂಥದ್ದು ವಿನಂತಿ ಮಾಡ್ತಾ ಇದ್ದೀನಿ. ಪಟಾಕಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಢ ವಿಚಾರವಾಗಿ ಯಾವುದೇ ಆತಂಕ ಇಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ದಾರೆ. ಮೂಢ ವಿಚಾರದಲ್ಲಿ ಸಿಎಂಗೆ ಯಾವುದೇ ಆತಂಕ ಇಲ್ಲ. ಸಿಎಂ ಅಧಿಕಾರವನ್ನ ದುರುಪಯೋಗವೂ ಮಾಡಿಕೊಂಡಿಲ್ಲ. ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಳ ಕ್ಲಿಯರ್ ಆಗಿದ್ದಾರೆ, ಬಹಳ ಸ್ಪಷ್ಟವಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬ್ಯಾಟ್ ಬೀಸಿದ್ದಾರೆ. ಏನಕ್ಕೆ ಆತಂಕ? ಅವರು ಭಾಳ ಕ್ಲಿಯರ್ ಆಗಿದ್ದಾರೆ. ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ. ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು. ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ. ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ. ಅಪೋಸಿಷನ್ ಲೀಡರ್ ಆಗಿದ್ದೆ, ಆನಂತರ ಮುಖ್ಯಮಂತ್ರಿ ಆಗಿದ್ದೆ. ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ರೀಟ್ರೇಟ್ ಮಾಡ್ತಾನೇ ಇದ್ದಾರೆ. ಏನಕ್ಕೆ ಆತಂಕ? ತನಿಖಾಧಿಕಾರಿಗಳು ಹೇಳಿದ್ರು ಕೆಲ ಪ್ರಕರಣಗಳನ್ನ ಪ್ರಾಸಿಕ್ಯೂಷನ್ಗೆ ಕೊಡಲಿಲ್ಲ ಅನ್ನೋದು ಸರ್ಕಾರದ ಗಂಭೀರ ಆರೋಪ ಆಗಿತ್ತು. ಆದರೆ ಸಿದ್ದರಾಮಯ್ಯನವರ ಮೂಢ ಪ್ರಕರಣವನ್ನ ಮಾತ್ರ ಇವರು ನೇರವಾಗಿ ಪ್ರಾಸಿಕ್ಯೂಷನ್ ತನಿಖೆಗೆ ಕೊಟ್ಬಿಟ್ರು ಅನ್ನೋದು ನೇರವಾದ ಆರೋಪ ಆಗಿತ್ತು ರಾಜ್ಯಪಾಲರ ಮೇಲೆ. ಈಗ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಿ ಸಂಘರ್ಷ ತಾರಕಕ್ಕೇರಿದೆ. ಇದರ ನಡುವೆ ರಾಜ್ಯಪಾಲರು ನಿನ್ನೆ ಕೊಟ್ಟಂತ ಸ್ಪಷ್ಟನೆಗೆ
ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೃಷ್ಟಿಕೋನವೇ ಬೇರೆ. ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಡುವಂತ ಯಾವುದೇ ಪ್ರಕರಣಗಳು ಉಳಿದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಮ್ಮ ದೃಷ್ಟಿಕೋನವೇ ಬೇರೆ, ಅವರ ದೃಷ್ಟಿಕೋನವೇ ಬೇರೆ. ಫೈಲ್ ಹೋದ ಮೇಲೆ ಸ್ಪಷ್ಟೀಕರಣ ಕೇಳಿ ವಾಪಸ್ ಕಳಿಸಿದ್ದಾರೆ. ಫೈಲ್ ವಾಪಸ್ ಕಳಿಸೋವರೆಗೂ ಕೂಡ ರಾಜ್ಯಪಾಲರ ಬಳಿ ಇತ್ತು. ಆಗ ಆ ಅರ್ಜಿ ಅವರ ಮುಂದೆ ಇದ್ದ ಹಾಗೆಯೇ ಅಲ್ವಾ? ರಾಜ್ಯಪಾಲರ ನಡೆಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ಹೋಮ್ ಮಿನಿಸ್ಟರ್ ಅನ್ನೋ ರೀತಿಯಲ್ಲಾಗಿದೆ. ರಾಜ್ಯಪಾಲರ ಕ್ಲಾರಿಟಿಯ ಬಗ್ಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನೋಡೋಣ ಬನ್ನಿ. ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಂದಮೇಲೆ ಕ್ಲಾರಿಫಿಕೇಷನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಏನೋ ರಿಜೆಕ್ಟ್ ಆಗೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಆಗಿಲ್ಲ ಅಲ್ವಾ? ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ. ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ. ಅವರು ನನ್ನ ಹತ್ರ ಇಲ್ಲ, ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ, ನನ್ನ ಹತ್ರ ಇಲ್ಲ, ಏನೂ ಇಲ್ಲ ಅನ್ನೋ ಥರ ಅವರು ಹೇಳಿದ್ದಾರೆ. ನೆನ್ನೆ ಅದೇ ಹೇಳಿದರು, ನಾವು ಹೋದಾಗ ಅದನ್ನೇ ಹೇಳಿದರು. ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದರು. ಅದು ಯಾರ ಫೈಲು? ಕುಮಾರಸ್ವಾಮಿಯವರ ಫೈಲು ಅಂತ ಹೇಳಿದರು. ಆನಂತರ ಅವರು ನಮಗೆಲ್ಲ ಗೊತ್ತಾಯಿತು. ಈಗ ಅದಕ್ಕಾದರೂ ಆ್ಯಕ್ಷನ್ ಮಾಡಬೇಕಲ್ಲ. ಅದಕ್ಕೇನು ಕ್ಲಾರಿಫಿಕೇಷನ್ ಇಲ್ಲ. ಅದಕ್ಕೆ ಸ್ಪಷ್ಟವಾಗಿ ಅವರೇನು ಕ್ರಮ ತಗೊಂಡಿದ್ರು ಮತ್ತು ಅದು ಕಾನೂನಿನ ರೀತಿ ಇದೆಯಾ, ಕಾನೂನು ಬಾಹಿರವಾಗಿದೆಯಾ, ಅದೆಲ್ಲ ಈಗಾಗಲೇ ಅಲ್ಲಿ ತಿಳಿಸಿದ್ದಾರೆ. ಆಮೆಗತಿಯಲ್ಲಿ ಸಾಗುತ್ತಿದೆ ಸೇತುವೆ ನಿರ್ಮಾಣದ ಕಾರ್ಯ. ತಾತ್ಕಾಲಿಕವಾಗಿ ಆದರೂ ಕೂಡ ನಮಗೊಂದು ಸೇತುವೆಯನ್ನ ಮಾಡಿಕೊಡಿ ಅಂತ ಹೇಳಿ ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಮನಗರದ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಆದರೂ ಕೂಡ ನಮ್ಗೆ ಓಡಾಡೋದಕ್ಕೆ ಒಂದು ಸೇತುವೆಯನ್ನ ಮಾಡಿಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಂಪೂರ್ಣ ಹಾಳಾಗಿದೆ, ಸಂಪೂರ್ಣ ಶಿಥಿಲಗೊಂಡ ಚೌಕಳ್ಳಿ ಬೋಪಳ್ಳಿಯ ಸೇತುವೆ. ಸೂಕ್ತ ಸೇತುವೆ ಇಲ್ಲದೆ ಪ್ರತಿದಿನವೂ ಕೂಡ ಹಳ್ಳಿ ಜನ ಪರದಾಟ ಪಡ್ತಾ ಇದ್ದಾರೆ. ತೆಂಗಿನ ಮರ ಹಾಕಿ ನದಿ ದಾಟಲು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. 6 ತಿಂಗಳಿನಿಂದ ನಡೀತಾ ಇದೆ ಸೇತುವೆ ನಿರ್ಮಾಣ ಕಾರ್ಯ. ನೋಡಿ ಹೆಂಗಿದೆ ಅಂತೇಳಿ ಹೇಳಿದರೆ, ಎಂಥ ಪರಿಸ್ಥಿತಿಗೆ ಆ ಸೇತುವೆ ತಲುಪಿದೆ ಅಂತ ಹೇಳಿದರೆ, ತೆಂಗಿನ ಮರದ ದಿಬ್ಬಗಳಿದಾವಲ್ಲ, ಆ ದಿಬ್ಬಗಳನ್ನು ಆ ನದಿಗೆ ಹಾಕಿ ಅಥವಾ ಆ ಹಳ್ಳಕ್ಕೆ ಹಾಕಿ ಸೇತುವೆಯನ್ನು ಮಾಡ್ಕೊಂಡಿದ್ದಾರೆ. 6 ತಿಂಗಳಿಂದಲೂ ಕೂಡ ಆ ಸೇತುವೆ ನಿರ್ಮಾಣದ ಕಾರ್ಯ ನಡೀತಾ ಇದೆ. ಆದರೆ ಪ್ರೋಗ್ರೆಸ್ಸೇ ಇಲ್ಲ, ಕಾಮಗಾರಿಯಲ್ಲಿ ಪ್ರೋಗ್ರೆಸ್ಸೇ ಇಲ್ಲ. ಹೀಗಾಗಿ ಜನ ಅಂತೂ ರೋಸ್ಗೋಗಿದ್ದಾರೆ. ಹಳ್ಳಿ ಜನ ಓಡಾಡೋರೆಲ್ಲ ಪ್ರತಿದಿನವೂ ಕೂಡ ಆ ಸೇತುವೆ ಮೇಲೆ ಓಡಾಡುವಾಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನೋಡಿ, ಎತ್ತಿನ ಗಾಡಿ ಎಲ್ಲ ಬರಬೇಕು, ಆ ಸೇತುವೆಯಲ್ಲಿ ಓಡಾಡೋದು ಬಹಳ ದುಸ್ತರವಾಗಿದೆ. ತಾತ್ಕಾಲಿಕವಾಗಿ ಆದರೂ ಕೂಡ ನಮಗೊಂದು ಸೇತುವೆಯನ್ನು ಮಾಡಿಕೊಡಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಎಷ್ಟು ದಿನ ನಾವು ಇದರಲ್ಲಿ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು? ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಕುಟುಂಬದವರಿಗೆ ಇವರು ಆಧಾರವಾಗಿರ್ತಾರಾ? ಏನಾದರೂ ಕೊಚ್ಕೊಂಡು ಹೋದದ್ದಿದ್ರೆ ಮಕ್ಕಳೆಲ್ಲ ಓಡಾಡ್ತಾರೆ. ಏನಾದರೂ ದುರಂತ ಆದರೆ ಯಾರು ನಮಗೆ ಹೊಣೆ ಹೊರ್ತಾರೆ? ಇದೆಲ್ಲದರ ಕುರಿತಾಗಿಯೂ ಕೂಡ ಜನ ರೊಚ್ಚಿಗೆದ್ದಿದ್ದಾರೆ. ನಡೀತಾ ಇದೆ. ಇರೋ ಸೇತುವೆಗೆ ಪೂಜೆ ಮಾಡ್ಬಿಟ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ. ಇದು ತ್ವರಗತಿಯಲ್ಲಿ ನಮಗೆ ಓಡಾಡಕ್ಕೆ ದನ ಕರಿಗೆ ನಿಲ್ಲೋಡಿಯಕ್ಕೆ ಯಾವುದೇ ರೀತಿಯಾದಂತಹ ಇದು ಸರ್ವಿಸ್ ರೋಡ್ ಕೊಟ್ಟಿಲ್ಲ. 2 ತೆಂಗಿನ ಮರ ಹಾಕ್ಬಿಟ್ಟು ಒಂದು ಸ್ಕೂಟರ್